ನಾನೊಬ್ಬ ಹಿಂದೂ ಕಾರ್ಯಕರ್ತನಾಗಿ ನನ್ನ ಧರ್ಮಸ್ಥಳಕ್ಕೆ ಬರುವ ಹಿಂದೂ ಭಕ್ತಾದಿಗಳಿಗೆ ಈ ಬಾಂಬ್ ತೊಂದರೆ ಆಗ್ಬೋದು, ಟೆಂಪಲ್ ಟೂರಿಸಂ ಕಮ್ಮಿ ಆಗ್ಬೋದು, ಇದು ಎಲ್ಲವನ್ನೂ ಗಮನ ಇಟ್ಕೊಂಡು ಇಡಿ ನೋಟ್ ಇರ್ತಕ್ಕಂಥ ಇಡಿ ಕೇಸ್ ಅಲ್ಲಿ ಇರ್ತಕ್ಕಂಥದ್ದಲ್ಲಿ ಉಲ್ಲೇಖ ಏನಿದೆ ಅದನ್ನು ಮತ್ತು ಅವರು ಮಾತಾಡಿರ್ತಕ್ಕಂಥ ವಿಡಿಯೋಗಳು ನನ್ನ ಹತ್ರ 1 TB ಆಗುವಷ್ಟು ಒಂದು ಲ್ಯಾಪ್ಟಾಪ್ ಅಲ್ಲಿ ಇದೆ. ಅದರಲ್ಲಿ ಕೆಲವು ವಿಡಿಯೋಗಳನ್ನ ಅವರು ಮಾತಾಡಿರ್ತಕ್ಕಂಥ ವರ್ಬ್ಯಾಟಿಮ್ ಯಥಾವತ್ತಾಗಿ ಟೈಪ್ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು, ಕೋರ್ಟ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಇಲ್ಲಿವೆ, ನ್ಯೂನತೆಗಳಿವೆ. ಈ ಕೋರ್ಟ್ ಕೇಸನ್ನು ರೀಓಪನ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಆಯುಕ್ತರಿಗೆ, ಎಸ್ಪೆಷಲಿ ಹೋಮ್ ಸೆಕ್ರೆಟರಿಗೆ ಕಂಪ್ಲೇಂಟ್ ಕೊಟ್ಟು ಒಂದು ಪೆನ್ ಡ್ರೈವ್ ಅನ್ನ, ಎಲ್ಲಾ ವಿಡಿಯೋಗಳ ಪೆನ್ ಡ್ರೈವ್ ಎಲ್ಲರೂ ತಪ್ಪೊಪ್ಕೊಂಡಿದ್ದಾರೆ. ಎಲ್ಲಿ ನಾನೇ ಬಾಂಬ್ ಹಾಕಿದ್ದೀನಿ, ನಾನೇ SI ಅಂತ ಹೇಳ್ಕೊಂಡಿದ್ದಾರೆ, SI ಬಾಂಬ್ SI ಅಂತ ಹೇಳ್ಕೊಂಡಿದ್ದಾರೆ. ತುಂಬಾ ಅದೇನು ಬಿರುದ್ ತರ, ಡಾಕ್ಟರೇಟ್ ತರ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಬಾಂಬ್ ಬೇಕಾದ್ರೆ ನಿಮ್ಗೆ ಮಾಡಿ ಹೇಳ್ಕೊಡ್ತೀನಿ ಅಂತ ಇದ್ದಾರೆ. ಜಗತ್ತು ಟೆರರಿಸಂ ಅನ್ನ ಎದುರಿಸ್ತಾ ಇರ್ಬೇಕಾದ್ರೆ ನಾನು ರೈಟ್ ವಿಂಗ್, ಇನ್ನೊಬ್ಬ ಲೆಫ್ಟ್ ವಿಂಗ್ ಆದ್ರೆ ಏನೋ ಓಕೆ, ಅದು ಟೆರರಿಸ್ಟ್ ಆದ್ರೆ ಓಕೆ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ಈ ಕೇಸನ್ನ ಮತ್ತೆ ಓಪನ್ ಮಾಡಿ NIAಗೆ ಮತ್ತೆ ಇಡಿ ನೋಟ್ ಅನ್ನ ತಗೊಂಡ್ಬಂದು ಅವರ ಫಂಡಿಂಗ್, ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ 2005 ಕೇಸ್ 243 ಆಫ್ 2005 ಅದನ್ನು ರೀಓಪನ್ ಮಾಡಬೇಕು ಅಂತ ಕಮಿಷನರ್ಗೆ ಮನವಿ ಪತ್ರವನ್ನು ಕೊಟ್ಟು ಅದರ ಕಾಪಿ